ಇವತ್ತು ರಾಜ್ಯ ಸರ್ಕಾರ ಏನು ಬಿ ಖಾತಾವನ್ನು ಮಾಡೋದಕ್ಕೆ ಒಂದು ಮಾರ್ಗಸೂಚಿ ಕೊಟ್ಟು ಇವತ್ತು ಆದೇಶ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಇವತ್ತು ಮಾನ್ಯ ಕಮಿಷನರು ಮತ್ತು ಎಲ್ಲ ನಮ್ಮ ರೆವಿನ್ಯೂ ಸೆಕ್ಷನ್ನಿನ ಡಿಪಾರ್ಟ್ಮೆಂಟ್ನ ಸಿಬ್ಬಂದಿ ವರ್ಗದವರು ತುಮಕೂರಿನಲ್ಲಿ ಸುಮಾರು ಒಂದು 11-12 ಕಡೆ ಈ ರೀತಿ ಮಾಸಾಗಿ ಒಂದು ಅಭಿಯಾನವನ್ನು ಮಾಡಬೇಕು. 35 ವಾರ್ಡ್ನೂ ಕವರ್ ಆಗೋ ರೀತಿಯಲ್ಲಿ ಅರ್ಜಿಗಳನ್ನ ಸ್ವೀಕಾರ ಮಾಡಿ ಜನಕ್ಕೆ ಅವೇರ್ನೆಸ್ ಒಂದು ಸೃಷ್ಟಿ ಮಾಡಿ ಇದನ್ನು ಮಾಡೋದಕ್ಕೆ ಇವತ್ತು ತುಮಕೂರಿನ 3ನೇ ವಾರ್ಡ್ನಲ್ಲಿ ಏನು ಇದೊಂದು ಹೌಸಿಂಗ್ ಬೋರ್ಡ್ನ ಒಂದು IDSMT ಕಾಂಪ್ಲೆಕ್ಸ್ ಇದೆ. ಇದರಲ್ಲಿರುವಂಥ ಮಹಾನಗರ ಪಾಲಿಕೆ ಝೋನಲ್ ಆಫೀಸ್ನಲ್ಲಿ ಇವತ್ತು ಅರ್ಜಿಗಳನ್ನ ತಗೊಳ್ಳುವಂಥ ಕೆಲಸನ ಇವತ್ತು ಚಾಲನೆಯನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಕಮಿಷನರ್ ಅಶ್ವಿಜಾ ಮೇಡಮ್ ಅವರಿದ್ದರು, ನಮ್ಮ ಇಂದಿನ ಕಾರ್ಪೊರೇಟರ್ಗಳು ಏನು ಇಂದ್ರಕುಮಾರ್ ಅವರು ಮತ್ತು ಮಹೇಶ್ ಅಣ್ಣ ಮತ್ತು ಭೀಮಣ್ಣ ಮತ್ತು ರಾಜ್ಕುಮಾರ್ಗೂ ಫೋನ್ ಮಾಡಿದ್ವಿ, ನಮ್ಮ ನರಸಿಂಹರಾಜುಗೂ. ಈ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಬಿ ಖಾತಾ ಅಂದರೆ ಅದಕ್ಕೆ ಅಲಿನೇಷನ್ ಆಗಿದರೆ ಟೌನ್ ಪ್ಲಾನಿಂಗ್ ಆಗಿರಲ್ಲ, ಇಲ್ಲ ರೆವಿನ್ಯೂ ಸ್ಟೇಟಸಲ್ಲೇ ಇದ್ದು ಹಿಂದೆ ಯಾವುದೋ ರೀತಿಯಲ್ಲಿ ಖಾತೆಯಾಗಿ ಏನು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿರ್ತದೆ. ಈಗ ಅವೆಲ್ಲವಕ್ಕೂ ಕೂಡ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದರೆ ಈ ಮಹಾನಗರ ಪಾಲಿಕೆ ಒಂದು ಲಿಂಕ್ ಆಗಿರೋದ್ರಿಂದ ಅದು ಯಾವನು ಕೂಡ ರಿಜಿಸ್ಟರ್ ಆಗ್ತಿಲ್ಲ. ಆದ್ದರಿಂದ ಈ ಒಂದು ಬಿ ಖಾತಾ ಕೊಟ್ಟು ಅವರಿಗೆ ಟ್ಯಾಕ್ಸ್ ಅಸೆಸ್ ಮಾಡಿ ಮೊದಲನೇ ವರ್ಷ ಅವರಿಗೆ ಡಬಲ್ ಟ್ಯಾಕ್ಸ್ ಬರ್ತದೆ, ತದನಂತರ ರೆಗ್ಯುಲರ್ ಏನು ಬರುತ್ತೋ ಆ ಟ್ಯಾಕ್ಸ್ ಬರ್ತದೆ. ಬಟ್ ಅದು ಸಕ್ರಮ ಆಗೋದ್ರ ಬಗ್ಗೆ ಇನ್ನೂ ಯಾರಿಗೂ ಕ್ಲಾರಿಟಿ ಇಲ್ಲ, ಅದು ಅಷ್ಟು ಸುಲಭ ಅಲ್ಲ ಅದು. ಆದ್ದರಿಂದ ಇವತ್ತು ಅಟ್ಲೀಸ್ಟ್ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಒಂದು ಜನಕ್ಕೆ ಒಂದು ಟ್ಯಾಕ್ಸ್ ರಿಜಿಸ್ಟರ್ ಒಳಗೆ ಒಳಪಡೋದಕ್ಕೆ ಆ ವ್ಯವಸ್ಥೆ ಇವತ್ತು ಕಲ್ಪಿಸಿದ್ದಾರೆ. ಮಹಾನಗರ ಪಾಲಿಕೆಗೂ ಕೂಡ ಆದಾಯ ಜಾಸ್ತಿ ಆಗ್ತದೆ ಈ ಒಂದು ದೃಷ್ಟಿಯಿಂದ. ಮತ್ತು 2024 ಅಕ್ಟೋಬರ್ ಒಳಗೆ ಯಾರು ಟ್ರಾನ್ಸಾಕ್ಟ್ ಮಾಡಿದ್ರು ಅವ್ರಿಗೆ ಮಾತ್ರ ಇದು ಎಲಿಜಿಬಲ್ ಇರ್ತಾರೆ. ಸುಮಾರು 1000 ಗಟ್ಟಲೆ ಸಿಗುತ್ತೆ ತುಮಕೂರಿನಲ್ಲಿ. ಅದೆಷ್ಟು ಕ್ವಾಂಟಿಫೈ ಮಾಡೋದು ಕಷ್ಟ, 20,000 ಇದೆಯೋ 40,000 ಇದೆಯೋ ಅದು ಎಲ್ಲ ಆದಮೇಲೆ ಔಟ್ಸ್ಕಟ್ಸ್ ವಿಶೇಷವಾಗಿ ಆ ಏರಿಯಾಗಳಲ್ಲಿ ಇದು ಜನಕ್ಕೆ ಅನುಕೂಲ ಆಗ್ತದೆ. ಆದರೆ ಇನ್ನೂ ಸಾಕಷ್ಟು ಕ್ಲಾರಿಫಿಕೇಷನ್ ಬೇಕು. ಮತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದವರು ಕೂಡ ವಿಶೇಷವಾಗಿ ರೆವಿನ್ಯೂ ಸೆಕ್ಷನ್ಗೂ ಕೂಡ ನಾವು ಕಟ್ಟುನಿಟ್ಟಿನ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಹಿಂದೆ ಯಾವ ರೀತಿ ಇದು ತೊಂದರೆಗಳಾದವು ಬೇರೆ ಬೇರೆ ಕಡೆ, ಬೆಂಗಳೂರಿನಲ್ಲೇ ತಮಗೆ ದಿವಸ ಒಂದೊಂದು ಬರೋದು. ನಾನು ಅಸೆಂಬ್ಲಿಲಿ ಮಾತಾಡಿದ್ದೀನಿ, ಕೃಷ್ಣ ಬೈರೇಗೌಡರು ಕೂಡ ಹೇಳಿದರು, ಇದು ವಾತಾವರಣನ ಮಿಸ್ಯೂಸ್ ಮಾಡ್ಕೊಂಡು ಕೆಲವರು ದುಡ್ಡು ಮಾಡೋಕೆ ಹೊರಟಿರೋದು ಕೂಡ ವಿಷಾದನೆ, ಅಂಥವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊತೀವಿ. ನಾವು ಕೂಡ ಸೂಚನೆ ಕೊಟ್ಟಿದ್ದೀವಿ. ಜನಕ್ಕೆ ತೊಂದರೆ ಕೊಟ್ಟು ಮಾನವೀಯತೆಯೇ ಒಂದು ಆ್ಯಂಗಲಲ್ಲಿ ಇಟ್ಕೊಂಡಲ್ಲೇ ಕೆಲಸ ಮಾಡಿ ಜನನ ಸುಲಿಗೆ ಮಾಡೋಕ್ಕೆ ಹೋದರೆ ನೀವು ನರ್ಕಕ್ಕೆ ಹೋಗ್ತೀರಾ ಅಂತ ನೇರವಾಗಿ ಹೇಳಿದ್ದೀನಿ ನಾನು. ಆದ್ದರಿಂದ ಇವತ್ತು ಕಾರ್ಪೊರೇಷನ್ ಮೇಡಮು ಕೂಡ ಇವತ್ತು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಾವು ಕೂಡ ಪಬ್ಲಿಕ್ ಪರವಾಗಿ ಇವತ್ತು ಹೇಳಿದ್ದೀವಿ, ಈ ಕೆಲಸ ಜನಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಆಗಬೇಕು. ಬೇಗ ಅವ್ರಿಗೆಲ್ಲರೂ ಕೂಡ ಒಂದೊಂದು ಬಿ ಖಾತಾ ಸಿಗಬೇಕು ಅಂತ ನಾನು ಕೂಡ ಆಗ್ರಹ ಮಾಡ್ತೀನಿ.